ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ತತ್ಸ್ವರೂಪಿಗಳಾಗಿರುವಂಥವರು ಶ್ರೀ ಮನ್ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಹಾನಗಲ್ಲ ಗುರುಕುಮಾರ ಶಿವಗಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಸ್ಮರಣೀಯರಾಗಿರುವಂಥವರು ಮಹಾಮಾತೆ ಶಿವಶರಣೆ ಶಿವಮ್ಮ ತಾಯಿಯವರ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅಂಧ ಅನಾಥರ ಬಾಳಿಗೆ ದಾರಿಯ ದೀಪವಾಗಿರುವಂಥವರು ಪರಮ ಪೂಜ್ಯರಾದ ಗಾನಯೋಗಿ ಶಿವಯೋಗಿ ಪಂಚಾಕ್ಷರ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮನಾದ ಸಾಗಿ ಬಂದಿರುವ ಚರಿತ್ರೆಯ ನಾಯಕ ಪರಮಪೂಜ್ಯರಾದ ಶ್ರೀ ಕಲಬುರಗಿಯ ಶರಣು ಬಸವೇಶ್ವರರ ಅಡಿದಾವರಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸೋಮಲಿಂಗೇಶ್ವರ ಕಳ್ಳಿ ಬಸವೇಶ್ವರನ ಅಡಿದಾವರಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮಂಜುನಾಥ್ ಅವರಲ್ಲಿ ಗಜಾನವರಲ್ಲಿ ಕೂಡ ಶರಣಾರ್ಥಿಗಳನ್ನ ತಿಳಿಸಿ ಪರಮ ಪವಿತ್ರವಾಗಿರುವಂಥ ಈ ಸನ್ನಿಧಾನದಲ್ಲಿ ಆಗಮಿಸಬೇಕಂತ ತಿಳ್ಕೊಂಡು ದಾರಿಯಲ್ಲಿರುವ ತಾಯಂದಿರೇ, ಮನೆಯಲ್ಲಿರುವ ತಾಯಂದಿರೇ, ಸತ್ಸಂಗದಲ್ಲಿ ಭಾಗಿಗಳಾಗಿರುವ ತಾಯಂದಿರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಗ್ರಾಮದ ಗುರು ಹಿರಿಯರೇ, ಸಮಸ್ತ ಶರಣು ಬಂಧುಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಶರಣು ಬಸವೇಶ್ವರರ ಜೀವನ ದರ್ಶನದಲ್ಲಿ ನಾವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇದ್ದೇವೆ ಏನು ನಡೀತು ಅನ್ನುವುದನ್ನು. ಶರಣರು ದಿನನಿತ್ಯ ಹೊತ್ತಾರೆ ಎದ್ದು ಹಗ್ಗವಣಿಯ ಪತ್ರಿಯ ತಂದು ಹೊತ್ತಾರೆ ಎದ್ದು ಹಗ್ಗವಣಿಯ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಎನ್ನುವ ಹಾಗೆ ಶರಣರು ಹೊತ್ತಾರೆ ಹೇಳ್ತಿದ್ರಂತು. ಹೊತ್ತಾರೆ ಅಂದ್ರೇನು? ಬೆಳಗಿನ ಜಾವ ಹೊತ್ತಾರೆ. ಆ ಶಬ್ದವನ್ನು ಶರಣರು ಎಷ್ಟು ಚಲೋ ಶಬ್ದವನ್ನು ಬಳಸ್ತಾರೆ ಅಂತ ತಿಳ್ಕೊಂಡ್ರೆ, ಹೊತ್ತಾರೆ ಎದ್ದು ಅಗ್ಗಮಣಿಯ ಪತ್ರಿಯ ತಂದು ಅಂತಾರೆ. ಅಗ್ಗಮಣಿ ಅಂದ್ರೇನು? ನೀರು. ಅಗ್ಗಮಣಿ ಅಂದ್ರೇನು? ನೀರು. ಪತ್ರಿ ಅಂದರೆ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತಾರವರು. ಹೊತ್ತು ಹೋಗದ ಮುನ್ನ ಅಂತ ತಿಳ್ಕೊಂಡ್ರೇನು? ಮುನ್ನ ಅಂದ್ರೇನ್ರಿ? ಮುನ್ನ ಅಂದ್ರೇನು? ಯಾವುದಕ್ಕೆ ಮುನ್ನ ಅಂತ ಕರೆದ್ರು? ಹೊತ್ತಾರೆ ಎದ್ದು ಅಗ್ಗಮಣಿಯ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಅಂತ ಕರೆದರ ಅಂದ್ರೆ ಏನು ಅರ್ಥ? ಒತ್ತಾರೆ ಹೇಳಪ್ಪ, ಒತ್ತಾರೆ ಎದ್ದು ಅಗ್ಗಮಣಿಯ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ತಿಳ್ಕೊಂಡ್ರೆ ನಿನ್ನ ಆಯುಷ್ಯ ಮುಗಿಯುವುದ್ರೊಳಗಾಗಿ ಲಿಂಗ ಬರೋದು ಪೂಜಿಸಪ್ಪ. ಲಿಂಗ ಅಂದ್ರೆ ಜಂಗಮನನ್ನು ಕಾಣು. ಜಂಗಮ ಅಂದ್ರೆ ಪರಮಾತ್ಮ. ಆ ಜೀವಾತ್ಮ ಪರಮಾತ್ಮನ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯವಾಗುವುದಕ್ಕೆ ಅದನ್ನು ಕಾಣುವುದಕ್ಕಾಗಿ ಹೊತ್ತಾರೆ ಎದ್ದು ಅಂದ್ರವರು. ಹೊತ್ತಾರೆ ಎದ್ದು ಅಂತಾರೆ. ಹೊತ್ತಾರೆ ಎದ್ದು ಅಗ್ಗಮಣಿಯ ಪತ್ರಿಯ ತಂದು ಅರ್ತಿಯಲ್ಲಿ ಲಿಂಗವ ಪೂಜಿಸಿದರೆ ಅಪಮೃತ್ಯುಗಳು ದೂರ ಆಗುವಂತೆ. ಏನ್ರಿ? ಸುಪ್ರಭಾತ ಸಮಯದಳು ಅರ್ತಿ ಒಳಗೆ ಲಿಂಗವ ಪೂಜಿಸಿದರೆ ಅಪಮೃತ್ಯುಗಳು ದೂರ ಆಗ್ತಾವಂತೆ. ಅಪಮೃತ್ಯುಗಳು ಗೊತ್ತಾಕೈತಲ್ಲ, ಬರಬಾರ್ದು. ಏನಾರ ಕಂಟಕಗಳು ಬರ್ತಿರ್ತಾವೆ, ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಸತ್ತನ್ರಿ ಅಂತ ತಿಳ್ಕೊಂಡಂತಿರ್ತಾರಲ್ಲ. ಇಲ್ರಿ ಕಾಲು ಮುರ್ಕೊಂಡ ಕೈ ಮುರ್ಕೊಂಡ ಹಿಂಗಾಗೈತೆ ಅಂತ ತಿಳ್ಕೊಂಡಂತಿರ್ತಾರಲ್ಲ. ಇವಕ್ಕೆ ಅಪಮೃತ್ಯುಗಳು ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಸುಪ್ರಭಾತ ಸಮಯದೊಳಗೆ ಅಂದ್ರೆ ಅವರು. ಸುಪ್ರಭಾತ ಅಂದ್ರೆ ಏನು? ಅದೇ ಬೆಳಗ್ಗೆ ಎದ್ದ ಕೂಡಲೇ ಸುಪ್ರಭಾತ ಸಮಯದಳು ಅರ್ತಿ ಒಳಗೆ ಲಿಂಗವ ಪೂಜಿಸಿ ತಪ್ಪುವವು ಅಪಮೃತ್ಯ ಕಾಲಂಗಗಳು. ತಪ್ತವಂತ ನೀವು ಅರ್ಥ ಒಳಗೆ
ಅಪಮೃತ ಕಾಲಂಗಗಳು ನಿಮ್ಮ ಆಯುಷ್ಯವನ್ನು ಲಿಂಗಯ್ಯ ಕೈ ಒಳಗೆ ಲಿಂಗವನ್ನು ಹಿಡ್ಕೊಂಡು ನೀವು ಪೂಜಿಸಿದ್ರಿ ಅಂತ ತಿಳ್ಕೊಂಡ್ರೆ ನಿಮಗಿರುವಂಥ ಆಯುಷ್ಯವನ್ನು ದೇವರು ಮುಂದಕ್ಕೆ ಹಾಕ್ಕೊತ ಹೋಗ್ತಾನೆ. ನಾವು ದೇವರನ್ನು ಲಿಂಗವನ್ನು ಪೂಜಿಸ್ಕೊತ ಹೋದ್ಯಪ್ಪ ಅಂತ ತಿಳ್ಕೊಂಡ್ರೆ ದೇವರು ನಮಗೆ ಕೊಡುವಂಥ ಆಯುಷ್ಯವನ್ನು ಮುಂದೆ ಹಾಕ್ಕೊತ ಹೋಗ್ತಾನೆ. ನಮಗೆ ಆಯುಷ್ಯ ಇನ್ನೂ ಬೇಕಪ್ಪ ಅಂತ ತಿಳ್ಕೊಂಡ್ರೆ ಆಯುಷ್ಯವನ್ನು ಮುಂದಕ್ಕೆ ಹಾಕ್ಕೊತ ಹೋಗ್ತಾನೆ. ಹೆಂಗೆ ನಾವೆಲ್ಲರೂ ತಿಳ್ಕೋಬೇಕಲ್ಲ, ಲಿಂಗವನ್ನು ಪೂಜಿಸಿದವರು ಸಿದ್ಧಗಂಗದ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರಾದ ನಡೆದಾಡುವ ದೇವರಾಗಿರ್ತಕ್ಕಂಥವರು. ಆ ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಏನು ಮಾಡಿದರು ಅಂತ ತಿಳ್ಕೊಂಡ್ರೆ 3 ಹೊತ್ತುಗಳ ಪೂಜಿಸಿ ಏನು ಮಾಡಿದ್ರು, 109 ವರ್ಷಗಳ ಪರ್ಯಂತರ ಬದುಕಿದ್ರು ಅವರು. ನೋಡಿ ಹೆಂಗಿರ್ಬೇಕು, 109 ವರ್ಷ 109 ವರ್ಷಗಳ ಪರ್ಯಂತರ ಬದುಕಿದ್ರು ಅವರು. ದಿನ 3 ಹೊತ್ತು ಪೂಜಿಸ್ತಿದ್ರು ಅವರು. ನೀವು ಎಲ್ಲರೂ ಏನು ಮಾಡೋಕ್ಕೆ ಬಂದೀವಿ ಹೇಳ್ರಿ ಹೆಂಗಾರ? ಅವರು ಪೂಜಿಸಿ ದೇವರನ್ನು ಒಲಿಮೆಯ ಮಾಡಿಕೊಂಡ್ರಂತ. ದೇವರು ಹೊಲಿದಿದ್ದ ದೇವರೇ ಅವರಾದ್ರಂಥ ದೇವರ ಅವರೊಳಗೆ ಬಂದು ಸದಾಕಾಲ ದರ್ಶನವನ್ನು ನೀಡುವುದಷ್ಟೆಲ್ಲ ದೇವರ ಅವರಾಗಿ ಹೋದ್ರವರು. ಲಿಂಗವ ಪೂಜಿಸಿ ಅಂಗವೇ ಲಿಂಗವೇ ಅಂಗವಾಗಿ ಲಿಂಗಾಂಗ ಸಾಮರಸ್ಯವನ್ನು ಮಾಡಿಕೊಂಡು ಲಿಂಗದೊಳಗೆ ಪರಮಾತ್ಮನ ಜೀವಾತ್ಮವಾಗಿ ಪರಮಾತ್ಮನಲ್ಲಿ ಐಕ್ಯವಾಗುವಂಥದ್ದು ಸ್ಥಿತಿಯನ್ನು ಅವರು ಮಾಡಿದರು. ಅದಕ್ಕೆ ಅವರು ದೇವರನ್ನು ದೇವರೇ ತಾವಾಗಿ ಹೋದರು ಅಂತ ಕರ್ಕೊಂಡು ಬಂದರು ಅವ್ರಿಗೆ. ಹೌದಲ್ರಿ? ನಮಗೆ ಅವ್ರು ಏನಂತ ತಿಳ್ಕೊಂಡ್ರೆ ದೇವರನ್ನು ಕಾಣುವುದಲ್ಲ, ದೇವರೇ ಅವರಾಗಿ ಹೋಗತಕ್ಕಂಥದ್ದು. ಅವಿ ದೂರ ಕುಂದ್ರೆ ನೀನು ಇದಕ್ಕೆ ಕತ್ಕೊಂಡು ಸರಿ ಹಿಂದಕ್ಕೆ ದೇವರೇ ತಾವಾಗಿ ಹೋಗುವಂಥದ್ದು. ಅವರು ದೇವರನ್ನು ಕಾಣುವುದಕ್ಕಾಗಿ ದೇವರ ದರ್ಶನವನ್ನು ಮಾಡಿಕೊಳ್ಳುವುದಕ್ಕಾಗಿ ಬಂದವರು. ನಾವೆದಕ್ಕೆ ಬಂದೀವಿ ಹೇಳ್ರಿ? ನಾವೆದಕ್ಕೆ ಬಂದೀವಿ? ಮದುವೆ ಮಾಡ್ಕೊಂಡೀವಿ, ಮಕ್ಕಳು ಹಿಡಿದೀವಿ. ನಮ್ಮ ಮಕ್ಕಳು ಆಡ್ಕೊಂಡು ಬಳಿಕ ಮದುವೆ ಮಗ ವಯಸ್ಸಿ ಬಂದ ಬಳಿಕ ನಾವೇನು ಮಾಡಕತ್ತೀವಿ? ಮದುವೆ ಮಾಡಬೇಕು. ನಮ್ಮದೊಂದು ಆಸೆ ಏನಂದ್ರೆ ಮದುವೆ ಮಾಡ್ಬೇಕು. ಎಲ್ಲರೂ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ನಮ್ಮ ಮಗ ಮದುವೆ ಮಾಡಬೇಕು, ನಾವು ಮೊಮ್ಮಕ್ಕಳು ಕಾಣಬೇಕು, ಬಂದು ಸೊಸಿ ಕಾಯಿಗೆ ಒಂದು ರೊಟ್ಟಿ ತಿನ್ಬೇಕಂತ ಒಂದು ಆಸೆ. ಇಷ್ಟೇ, ಮತ್ತೇನಿಲ್ಲ. ಮತ್ತು ಅದಕ್ಕೆ ಅಪ್ಪ ನಾವು 2 ಕೈಗಿದ್ದು 4 ಕೈ ಮಾಡಿ ನೋಡಿ ಏನಾರ ಮಾಡಿಕೋರಂತ ಕೈ ಬಿಡೋದು. ಇದು ಜೀವನ ಅಲ್ಲ. ಅವ್ರು ಹೇಳ್ತಾರೆ ಬದುಕನ್ನು ಹಿಂಗೆ ಮಾಡ್ಕೊಂಡು ಹೋಗೋದಕ್ಕಲ್ಲ. ಅವ್ರು ಏನು ಹೇಳಿದರು? ಬಂದಿದ್ದು ಎದಕ್ಕೆ, ಮಾಡೋದು ಎದಕ್ಕೆ ಮಾಡ್ರಿ. ಸಂಸಾರ ಮಾಡಲಿಕ್ಕೆ ಬೇಡ ಅಂತ ತಿಳ್ಕೊಂಡನಿಲ್ಲ, ಮಕ್ಕಳನ್ನು ಹೇರುವುದಕ್ಕೆ ಬೇಡ ಅನ್ನಲಿಲ್ಲ, ಸಂಸಾರದೊಳಗೆ ಇರುವುದಕ್ಕೆ ಬೇಡ ಅಂತ ತಿಳ್ಕೊಂಡನಿಲ್ಲ. ಸಂಸಾರದೊಳಗೆ ಇರಿ, ಸಂಸಾರದೊಳಗೆ ಇದ್ದುಕೊಂಡು ಪಾರಮಾರ್ಥವನ್ನು ಸಾಧನೆ ಮಾಡಿರಿ ಅಂದ್ರವರು. ಸಂಸಾರದೊಳಗೆ ಎದ್ಕೊಂಡು ಪಾರಮಾರ್ಥ ಪ್ರಪಂಚವನ್ನು ಮಾಡಿ ಪಾರಮಾರ್ಥ ತಿಳ್ಕೋರಿ ಅಂತ ತಿಳ್ಕೊಂಡಂತಾರೆ. ಆ ಜ್ಞಾನವನ್ನು ತಿಳ್ಕೋರಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಹಗಲು 4 ಜಾವ ಅಸನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಚೆನ್ನಮಲ್ಲಿಕಾರ್ಜುನ ಎನ್ನುವ ಹಾಗೆ ಅಕ್ಕ ಮಹಾದೇವರು ಇವರು ಹೇಳ್ತಾರೆ. ಬಹಳ ಸುಂದರವಾದ ಮಾತು ಹೇಳ್ಕೊಂಡು ಬಂದ್ಲಾಕಿ. ಎಂಥ ಮಾತು ಹೇಳ್ತಾಳ ಅಂತ ತಿಳ್ಕೊಂಡ್ರೆ, ನಮ್ಮ ಒಳಗೆ ನಿಮ್ಮ ಒಳಗೆ ಪರಮಾತ್ಮ ಅನ್ನೋದೊಂದು ಅದಾನ. ಆ ಪರಮಾತ್ಮ ಹೇಗದಾನ ಅನ್ನೋ ತಿಳ್ಕೊಂಡು ನಮಗೆ ಗೊತ್ತಿಲ್ಲ. ಅಗಸ ಬಳಿ ಇದ್ರೊಳಗದ ನೀರೊಳಗದಾನ, ಆದ್ರೆ ಯಾರು ಸಾಯಕತ್ತಾನ. ಹಂಗಾಗೈತೆ ನಮ್ಮ ಪರಿಸ್ಥಿತಿ ಅಂದರು. ನಮ್ಮ ಜೀವನ ಏನಾಗೈತೆ? ಹಗಲು 4 ಜಾವ ಆಸನಕ್ಕೆ ದುಡಿಬೇಕಾಗ್ಯದ. ಬರೀ ಊಟ ಉಣ್ಣೋದ ಸಲುವಾಗಿ ನಾವು ದುಡಿಬೇಕಾಗೈತೆ. ಇರುಳು 4 ಜಾವ ವ್ಯಸನಕ್ಕಾಗಿ ಕಳೆಯಕತ್ತೀವಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ನಿಮ್ಮದು ಜೀವನ ಏನಾಗೈತೆ? ನಮ್ಮೊಳಗಿರುವಂಥ ಘನವನರಿಯರು. ಘನ ಅಂದರೆ ಪರಮಾತ್ಮ. ಘನ ಅಂದ್ರೇನು? ಪರಮಾತ್ಮ. ಘನವನರಿಯರು ಚೆನ್ನಮಲ್ಲಿಕಾರ್ಜುನ ಅಂದ್ರವರು. ಪರಮಾತ್ಮನ ಅರಿಯೋಕ್ಕಾಗಿಲ್ಲ. ನಮಗೆ ಹೆಂಗಾಗೈತೆ ಅಂತ ತಿಳ್ಕೊಂಡು ನಮ್ಮ ಒಳಗದಾನ ಪರಮಾತ್ಮ ನಮಗೆ ಗೊತ್ತಿಲ್ದಂಗೆ ಆಗೈತೆ. ಹೊಸದಾಗಿ ಮದುವೆ ಮಾಡ್ಕೊಂಡಾಗ ಏನಾಗಿತ್ತು ಅಂತ ತಿಳ್ಕೊಂಡಂದ್ರೆ, ಹುಡುಗ ಆ ಹೆಣ್ಮಗಳು ರೊಟ್ಟಿ ಮಾಡಿದ್ರೆ ತಾನು ಹೋಗಿ ಒಲೆ ಮುಂದೆ ಕಟ್ಟಿಗಿಡವ. ಹುಡುಗ ಏನು ಮಾಡ್ತಿದ್ದ? ಹೊಸ್ದಾಗಿ ಮದುವೆ ಆದ ಬಳಿಕ ಹೆಂಡತಿ ಸೀರೆ ಹಿಡ್ಕೊಂಡು ಅಡ್ಡಾಡವ. ಒಟ್ಟು ಹೆಂಡತಿ ಬಿಟ್ಟ ಹೊಕ್ಕಿದ್ದಿಲ್ಲ ಅವು. ಅಷ್ಟು ಜೀವ ಹೆಂಡತಿ ಮೇಲೆ. ಆಕೆ ರೊಟ್ಟಿ ಮಾಡಾಕತ್ತಿಲ್ಲ ಅಂತ ತಿಳ್ಕೊಂಡು ತಾನು ಹೋಗಿ ಒಲೆ ಮುಂದೆ ಕಟ್ಟಿಗೆ ಇಡವ, ರೊಟ್ಟಿ ತಿರುವಿ ಹಾಕವ. ಮತ್ತು ಹಿಂಗೆಲ್ಲ ಹಿಂಗೆ ನಡೀತಿತ್ತು ದಿನ. ಹಿಂಗೆಲ್ಲ ನಡೀತು. ಒಟ್ಟ ಬಿಟ್ಟಿರ್ತಿದ್ದಿಲ್ಲ. ಅಷ್ಟು ಜೀವ ಹೆಂಡತಿ ಮೇಲೆ. ಅದು ಹೊಸ್ದಾಗಿ ಮದುವೆ ಆದ ಹಂಗೆ ಇರ್ತೈತೆ ಅದು. ಹಾಗಾಗಿ ಅದು ಏನಾಯ್ತು, ಹಂಗಾರೆ ನಡೆಯಕತ್ತು. ದಿನ ಹಿಂಗೆ ಹೆಣ್ಮಗಳು ಹಿಟ್ಟು ನಾದ್ಕೊಂಡು ಒಲೆ ಹಚ್ಕೊಂಡು ಇನ್ನೇನು ರೊಟ್ಟಿ ಮಾಡ್ಬೇಕು ಅಂತ ತಿಳ್ಕೊಂಡು ಅನ್ನೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಒಲೆಗಿಂದ ಒಂದು ಚೋಳು ಬಂತು.
ಚೋಳು ಬಂತು ಅಂತ ತಿಳ್ಕೊಂಡು ಅಂದ ಬಳಿಕ ಅಲ್ಲೇ ಕುಂತಿದ್ನಲ್ಲ ಅವನು ಚೋಳು ಬಂತು ಅಂತ ತಿಳ್ಕೊಂಡು ಹೆಣ್ಮಗ ಅನ್ನಕತ್ತಿದ್ಲು. ಚೋಳು ಐತೆ ಅಂತ ತಿಳ್ಕೊಂಡಂದ್ರಾಗ ಅವ ಏನು ಅನ್ನಕತ್ತಿದ್ದ, ಅವ ಅಲ್ಲಿ ಕೂತಿದ್ನಲ್ಲ ಅವ ಅನ್ನಕತ್ತ ಗಂಡಸ್ರ ಕರ್ರಿ ಚೋಳು ಬಂತು ಅಂದ. ಏಣ್ತಿ ಅಂದ್ಲು, ನೀ ಗಂಡಸಲ್ಲ ನಂದ್ಲಕ್ಕೆ. ಹೌದಲ್ಲ ಅಂದವ. ಅವಾಗ ನಾ ಗಂಡಸ ಅನ್ನೋದ ಮರ್ತಾನೆ. ಹಂಗೆ ನಮ್ಮೊಳಗೆ ಪರಮಾತ್ಮ ಅದನ ಅನ್ನೋದ ಮರ್ತೀವಿ ನೀವೆಲ್ಲ. ನಮ್ಮೊಳಗಿರುವಂಥ ಪರಮಾತ್ಮ ಮಹಾಗಣವನರಿಯರು ಅಂತ ಕರೀತಾರೆ. ನಮ್ಮೊಳಗಿರ್ತಕ್ಕಂಥ ಪರಮಾತ್ಮ ಅದನ ಅನ್ನೋದ ನಾವು ಮರ್ತೀವಿ. ನಿಮ್ಮ ಒಳಗೆ ಪರಮಾತ್ಮ ಇರುವಿಕೆ ಅದ. ಆ ಪರಮಾತ್ಮನನ್ನು ನೀವು ಎಲ್ಲರೂ ಕೂಡ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಅವ್ರು ಹೇಳ್ಕೊಂಡು ಬಂದರು, ಸದಾವಕಾಲ 3 ಹೊತ್ತುಗಳ ಪರ್ಯಂತರ ಲಿಂಗಾರ್ಚನೆಯನ್ನು ಮಾಡ್ಕೋತ ಇರ್ತಕ್ಕಂಥವರು ಒಂದು ದಿವಸ ಹಿಂಗೆ ಲಿಂಗಾರ್ಚನೆ ಸಮಯಕ್ಕೆ ಪತ್ರಿಯನ್ನು ಎತ್ಕೊಂಡು ಬರೋಕೆ ಹೊಂಟಿದ್ರಂತ. ಎತ್ಕೊಂಡು ಬರೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡ್ರೆ ಶರಣಬಸವೇಶ್ವರರು ದಿನನಿತ್ಯ ದಾಸೋಹ ಮಾಡೋರು. ಅವತ್ತಿನ ದಿನಮಾನದಲ್ಲಿ ಸಾವಿರ ಮಂದಿ ಬಂದು ದಾಸೋಹದೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗೋರು. ಭಾಳಷ್ಟು ಜನ ಬಂದು ಹೋಗ್ತಿದ್ರು, ಪ್ರಸಾದ ಮಾಡ್ಕೊಂಡು ಹೋಗ್ತಿದ್ರು. ಆವತ್ತಿನ ದಿನಮಾನದಲ್ಲಿ ಶರಣಬಸಪ್ಪನವರು, ಮಹಾದೇವಮ್ಮ ತಾಯಿಯವರು, ಮನೆಯೊಳಗಿರ್ತಕ್ಕಂಥ ದೊಡ್ಡಪ್ಪನವರ ಹೆಂಡತಿಯವರು ಏನು ಮಾಡ್ತಿದ್ರು, ದಿನನಿತ್ಯ ದಾಸೋಹ ಮಾಡಕತ್ತಿದ್ರು. ಭಾಳ ದೊಡ್ಡ ಪ್ರಮಾಣದಾಗ ದಾಸೋಹ ಮಾಡಕತ್ತಿದ್ರು. ಜನ ಎಲ್ಲರೂ ಕೂಡ ಹಿಂಗೆ ಶರಣಬಸಪ್ಪನವರು ಕಲ್ಕೇರಿಯ ಮರಳಾರಾಧ್ಯರ ಪರಮ ಶಿಷ್ಯರಾಗಿರ್ತಕ್ಕಂಥವರು ಹಿಂಗೆ ದಾಸೋಹ ನಡೆಸ್ಯಾರ ಅಂತ ತಿಳ್ಕೊಂಡ ಬಳಿಕ ದಾಸೋಹ ಬರೇ ದಾಸೋಹ ಅಲ್ಲ, ಒಟ್ಟಿಯ ಪ್ರಸಾದವಲ್ಲ, ನೆತ್ತಿಯ ಪ್ರಸಾದವನ್ನು ಕೊಟ್ಟ ಬಳಿಕ ಒಟ್ಟಿ ಪ್ರಸಾದವನ್ನು ಕೊಡ್ತಿದ್ರು ಅಂತ ತಿಳ್ಕೊಂಡಂತಾರೆ. ಒಟ್ಟಿ ಪ್ರಸಾದ ಗೊತ್ತಾಕೈತೆ. ನೆತ್ತಿ ಪ್ರಸಾದ ಅಂದ್ರೆ ಏನು ನಡೆಯಕತ್ತೈತಲ್ಲ, ಇದು ನೆತ್ತಿ ಪ್ರಸಾದ. ಈಗ ನಿಮ್ಮ ನೆತ್ತಿ ಒಳಗೆ, ನಿಮ್ಮ ತಲೆ ಒಳಗೆ ಇದನ್ನು ಹೇಳುವಂಥದ್ದು ಏನೈತಲ್ಲ, ಇದು ಜ್ಞಾನ ಪ್ರಸಾದ, ಇದು ಜ್ಞಾನದಾಸೋಹ ಅಂತ ಕರೀತಾರೆ. ಈ ಜ್ಞಾನದಾಸೋಹವನ್ನು ನೀಡಿದ ಬಳಿಕ ಅವತ್ತಿನ ದಿನಮಾನ ಶರಣಬಸಪ್ಪನವ್ರು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ಅವಾಗ ಅನ್ನದಾಸೋಹ ನಡೆಸ್ತಿದ್ರು. ಹಂಗೆ ನಿರಂತರವಾಗಿ ನಡೆಯಾಕತ್ತಿಲ್ಲ. ಜನ ಎಲ್ಲ ಬರೋಕತ್ತಿದ್ರು. ಒಂದಿಷ್ಟು ಜನ ಊರೊಳಗೆ ಅನುಮಾನ ಬಂತು ಒಂದಿಷ್ಟು ಜನರಿಗೆ. ಶರಣಬಸಪ್ಪ ಇಷ್ಟೆಲ್ಲ ಮಂದಿಗೆ ಉಣಸಾಕತ್ತಾನ, ಎಲ್ಲಿ ಏನು ಮಾಡ್ಕೊಂಬರ್ತಾನೋ ಹೆಂಗೆ ಏನೋ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ್ರು. ಹೆಂಗೆ ಇಷ್ಟೆಲ್ಲ ಉಣಿಸ್ಬೇಕಾದ್ರೆ ಏನು ಸಾಧ್ಯ? ನಮ್ಮ ಮನೆ 4 ಮಂದಿ ಕರೆದು ನಾವು ಉಣಿಸೋಕ್ಕಾಗಂಗಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ ಅದಾವ. ಇಷ್ಟು ಮಂದಿಗೆ ಉಣಿಸಿ ಕಳಿಸ್ಬೇಕಾದ್ರೆ ಏನಾರ ಇರಬೇಕು ಅಂತ ತಿಳ್ಕೊಂಡು ಒಂದು 4 ಮಂದಿ ಕಳ್ಳರು ಯೋಚನೆ ಮಾಡಕತ್ತಿದ್ರಂತ. ಇಲ್ಲ, ಶರಣಬಸಪ್ಪ ಏನೇನು ಮಾಡಕತ್ತಾನ, ದಿನನಿತ್ಯ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ದಿನನಿತ್ಯ ಸಾವಿರ ಮಂದಿಗೆ ಉಣಿಸಾಕತ್ತಾನಪ್ಪ ಅಂತ ತಿಳ್ಕೊಂಡು ಅಂದ ಬಳಿಕ ಏನೇನು ಮಾಡ್ತಾನ ಅಂತ ತಿಳ್ಕೊಂಡು ನೋಡಕತ್ತಿದ್ರು ಅವರು. ಎಲ್ಲಿಗೆ ಹೋಗ್ತಾನ, ಯಾವ ಊರಿಗೆ ಹೋಗ್ತಾನ, ಎಲ್ಲಿ ಬರ್ತಾನೆ ನೋಡ್ಬೇಕು, ಏನಾದರೂ ಮಾಡ್ತಾನೆ ಏನೋ. ಯಾಕಂದ್ರೆ ಒಬ್ಬ ಮನುಷ್ಯ ಏಕಾಏಕಿ ಏನಂತ ತಿಳ್ಕೊಂಡ್ರೆ ದೊಡ್ಡ ಶ್ರೀಮಂತ ಆದ. ಬೆಳಕರಿಯೋದ್ರೊಳಗಾಗಿ ಶ್ರೀಮಂತ ಆಗಿಬಿಡ್ತಾರೆ ಒಂದಿವ್ಸ ಮಂದಿ. ಬೆಳಕರಿದ್ರೊಳಗೆ ಶ್ರೀಮಂತ ಹಾಕಾರ, ಬೆಳಕರಿದ್ರೊಳಗೆ ಬಡವ್ರು ಹಾಕಾರ. ಅವ್ರು ಅಂಥದ್ದೊಂದು ಐತಿ, ಸುಳ್ಳಲ್ಲ. ಬೆಳಕರದ ಶ್ರೀಮಂತರ ಹಾಕಾರ, ಬೆಳಕರಿದ್ರಾಗ ಬಡವ್ರು ಆಗಿಬಿಡ್ತಾರೆ. ಮತ್ತೆ ಕೇಳಿದ್ರೆ 1 ರೂಪಾಯಿ ಇಲ್ಲೋ ಮರ ಹಿಂಗಾತು ಅಂತಾರೆ ಅವರು. ಅಂಥವ್ರು ಅದಾರ. ಅದಕ್ಕೆ ಈ ಒಂದು ಏನಂತ ತಿಳ್ಕೊಂಡು ಹೆಂಗಾರ ದಾಸೋಹ ಮಾಡಕತ್ತಾನ, ಹೆಂಗಾರ ಮಾಡ್ತಾನೆ ದಾಸೋಹ. ಅವನು ಏನಂತಾನ, ದಾಸೋಹ ಮಾಡಿದ್ರೆ ಪುಣ್ಯ ಬರ್ತೈತೆ. 4 ಮಂದಿ ಕರೆದು ಉಣಿಸಿದ್ರೆ ನಮಗೂ ಒಂದಿಷ್ಟು ಪುಣ್ಯ ಬರ್ತೈತೆ. ಅದಕ್ಕೆ ನಾಳೆ 9ನೇ ತಾರೀಕಿನಿಂದ 13 ತಾರೀಕಿವರೆಗೂ ಇದು ಜ್ಞಾನ ದಾಸೋಹ ಕಾರ್ಯಕ್ರಮ ನಡೀತೈತಿ. ಜ್ಞಾನ ದಾಸೋಹದ ಕಾರ್ಯಕ್ರಮ ನಡೆಯಕತ್ತದ. ಜ್ಞಾನ ದಾಸೋಹದ ಕಾರ್ಯಕ್ರಮ ನಡೆಯಕತ್ತದಪ್ಪ ಅಂತ ತಿಳ್ಕೊಂಡ ಬಳಿಕ ಅದರ ಜೊತೆಗಿನೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ನಡೀತದ. ಅನ್ನದಾಸೋಹ ಕಾರ್ಯಕ್ರಮ ನಡೆಯಕತ್ತದಪ್ಪ ಅಂದ ಬಳಿಕ ನಾವು ಒಂದಿಷ್ಟು ಇಷ್ಟೆಲ್ಲ ಮಂದಿ ಬರ್ತದ, ಸುತ್ತಮುತ್ತ ಹಳ್ಳಿ ಜನನೂ ಕೂಡ ಬರ್ತದ. ಆ ಹಳ್ಳಿ ಜನ ಬಂದಾಗ ನಾವೇನು ಬಹಳ ಬೇಕಾಗಿಲ್ಲ, 10 ಪ್ಯಾಕೆಟ್ ಕೊಡಿಸೋದು, ಅಕ್ಕಿ ಕೊಡಿಸೋದು ಆಗಂಗಿಲ್ಲ. ಶರಣಬಸಪ್ಪ ನನಗೆ 10 ಪ್ಯಾಕೆಟ್ ಅಕ್ಕಿಯನ್ನು ಕೊಡಿಸುವಂಥ ಶಕ್ತಿ ನೀವು ಕೊಟ್ಟಿಲ್ಲ, ಆದ್ರೆಪ್ಪ ತಗೋ ನನಗೆ 1 ಪ್ಯಾಕೆಟ್ ಅಕ್ಕಿಯನ್ನು ಕೊಡಿಸುವಂಥ ಶಕ್ತಿ ಕೊಟ್ಟಿದ್ದೆ, ತಗೋ ಅಂತ ತಿಳ್ಕೊಂಡು ಕೊಡಿಸ್ಬೇಕಲ್ಲ. ಆರ್ಡ್ರ್ ಆಗ್ಬೇಕಲ್ಲ. ಮತ್ತು 1 ಪ್ಯಾಕೆಟ್ರ ಸಾಕಪ್ಪ ಮರ, ಇಷ್ಟರ ಕೊಡಿಸೋ. ನಾನು 1,000 ಮಂದಿ ಬರ್ತೈತೆ. ನಾಳೆ 9ನೇ ತಾರೀಕಿನಿಂದ ಎಲ್ಲ ಕಡೆ ಹೇಳಿ ಬಂದಾರಲ್ಲ, ನಿಲೋಗಲವರೆಲ್ಲ ಸಮಿತಿಯವರೆಲ್ಲರೂ ಹೇಳಿ ಬಂದಾರೆ, ಯುವಕ ಮಿತ್ರರು ಹಿರಿಯರೆಲ್ಲರೂ ಕೂಡ ಹೇಳಿ ಬಂದಾರೆ. ಅದಕ್ಕೆ ಮತ್ತು ನಾಳೆ 9ನೇ ತಾರೀಕಿಗೆ ಎಲ್ಲರೂ ಬರ್ತಿರ್ತಾರೆ. ಬಂದಾಗ ಅವ್ರಿಗೆಲ್ಲರಿಗೂ ಏನಪ್ಪ ಅಂತ ತಿಳ್ಕೊಂಡು ಜನ ಎಲ್ಲ ಊರಿನ ಜನನ ಬರ್ತಿರ್ತೈತೆ. ಇಲ್ಲಪ್ಪ 10 ಪ್ಯಾಕೆಟ್ ಅಂತ ತಿಳ್ಕೊಂಡು ಆಗಂಗಿಲ್ಲ, 1 ಪ್ಯಾಕೆಟ್ರ ಕೊಡಿಸೋಣ. 1 ಪ್ಯಾಕೆಟ್ ಆಗಂಗಿಲ್ಲ ಅಂತ ತಿಳ್ಕೊಂಡ್ರೆ ಏನು 10 ಸೇರು ಕೊಡ್ಸೋಕ್ಕಾಗಲ್ಲ ನಮಗೆ. ಪರಮಾತ್ಮ ಅಷ್ಟು ಶಕ್ತಿ ಕೊಟ್ಟಿಲ್ಲ ನಮಗೆ. ದಾಸೋಹದ ಪುರಾಣ ಕೇಳಕತ್ತೀವಿ. ದಾಸೋಹ ಮಾಡಿದ್ರೆ ಪುಣ್ಯ ಬರ್ತೈತೆ ಅಂತ ತಿಳ್ಕೊಂಡು ನಮಗೆಲ್ಲ ಅದು ಗೊತ್ತಾಯ್ದೆ. ಬರೀ ಊಟ ಮಾಡಿ ಹೋದ್ರೆ ಹೆಂಗೆ ರೀ, ಬರೀ ಉಣ್ಣೋದ್ರೆ ದಾಸೋಹ ಅಂತ ತಿಳ್ಕೊಂಡು ಉಣ್ಣೋದು ಮಾಡಿದ್ರೆ ಹೆಂಗೆ? ನಾವಿಟ್ಟು ಅದಕ್ಕೆ ಮುಡಿಸ್ಬೇಕಿಲ್ಲ. ದಾಸೋಹಕ್ಕಾಗಿ ಶರಣಬಸಪ್ಪನ ದಾಸೋಹಕ್ಕಾಗಿ ಒಂದಿಷ್ಟು ಮುಡಿಸ್ಬೇಕಲ್ಲ, ಏನಾದರೂ ಮಾಡಿ ಮುಡಿಸೋದು ಇರ್ತೈತಲ್ಲ. ಕೊಟ್ಟಾನ ಕೊಟ್ಟಿದ್ದನ್ನು ಅದ್ರೊಳಗೆ ಒಂದಿಷ್ಟು ನಾವಿಟ್ಟು ಹಾಕನ್ರಿ ಅನ್ನುವಂಥ ಭಾವನೆ ಬರಬೇಕಲ್ಲ ನಮಗೂ. ಅದಕ್ಕೆ
ಶರಣಬಸಪ್ಪನವ್ರು ಏನಂತ ತಿಳ್ಕೊಂಡ್ರೆ ದಿನನಿತ್ಯ ದಾಸೋಹ ಮಾಡೋರು. ಆಗ ನೇಮಕಾವಸ್ಥೆ ಎಲ್ರಿ, ಕೆಲವೊಬ್ರು ಪದ ಹಾಡ್ತಿರ್ತಾರೆ, ಬಿಸೋಕಲ್ ಪದ ಹಾಡ್ಕೋತಿರ್ತಾರೆ, ಭಾಳ ಚೆಂದಾಗಿ ಪದ ಹಾಡ್ತಿದ್ಲು ಒಬ್ಬ ಹೆಣ್ಮಗಳು. ನಿಮಗೆ ಆ ಹೆಣ್ಮಗಳು ಎಷ್ಟು ಚೆಂದ ಪದ ಆಡ್ತಿದ್ಲು ಅಂದ್ರೆ ಅವಾಗೆಲ್ಲ ಬಿಸೋಕಲ್ ಚೆಂದಾಗಿ ಬಿಸೋಕಲ್ನೊಳಗೆ ಜೋಳ ಹಾಕ್ತಿದ್ರು, ಜೋಳ ಹಾಕಿ ಭಾಳ ಚೆಂದಾಗಿ ಪದ ಆಡೋರು ಅವಾಗೆಲ್ಲ. ಇವು ಭಾಳ ಚೆಂದ ಪದ ಅವು ಏನೇನು ಕಟ್ಟಿ ಚೆಂದಾಗಿ ಬಿಸೋಕಲ್ಲೊಳಗೆ ಪದ ಹಾಡೋರು. ಒಟ್ಟು ರಾತ್ರಿ 9-10 ಗಂಟೆ ಮಟ್ಟ ಅದೇ ಕೆಲಸ ಇರ್ತಿತ್ತು ಅವಾಗೆಲ್ಲ. ಅವಾಗೇನು ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಯಾವ್ಯಾವ ಇರ್ತಿರ್ಲಿಲ್ಲ. ಸೀದಾ ಹೊಲ್ದಾಗಿಂದ ಬಂದ್ರೇನು ಅವಾಗ ಚಲೋ ಇತ್ತೇ ಅನಿಸೈತಿ ನನಗೆ. ಅವಾಗ ಭಾಳ ಚಲೋ ಇತ್ತು, ಭಾಳ ನೆಮ್ಮದಿ ಇತ್ತು ಜೀವನ, ಭಾಳಷ್ಟು ನೆಮ್ಮದಿ ಇತ್ತು. ಈಗ ಮೊಬೈಲ್ ಐತಲ್ರಿ, ಇದು ನಾನು ಹೆಂಡತಿ ಬಿಟ್ಟರೆ ನೀವು ಮೊಬೈಲ್ ಬಿಡಂಗಿಲ್ಲ, ಅಷ್ಟೊಂದು ಆಗೈತಿ ಈಗಿದು. ಮೊಬೈಲ್ ಬಿಟ್ಟಿವ ಅಂತ ತಿಳ್ಕೊಂಡ್ರೆ ಒಂದು ಕ್ಷಣ ಮೊಬೈಲ್ ಬಿಟ್ಟು ಇರೋಕ್ಕಾಗಂಗಿಲ್ಲ. ಹೆಂಡತಿ ಬಿಡ್ಬೋದು, ಮಕ್ಕಳು ಬಿಡ್ಬೋದು, ಆದ್ರೆ ಮೊಬೈಲ್ ಬೇಕು ನೋಡ್ರಿ ಅಂತ ತಿಳ್ಕೊಂಡು ಅಷ್ಟೇ ಆಗೈತಿ ಈಗ. ಅಂಥ ಒಂದು ನೆಮ್ಮದಿ ಕಳ್ಕೊಂಡು ಬಿಟ್ಟಿವಿ ನಾವು. ಯಾಕಂದ್ರೆ ನೋಡ್ರಿ ಬೇಕಾರೆ ಇಷ್ಟು ಜನ ಕೂತ್ಕೊಂಡ್ರೆ ನಮ್ಮ ಊರಾಗೆಲ್ಲ ಹುಡುಗರು ಅಲ್ಲೆಲ್ಲ ಕೂತ್ಕೊಂಡು ಏನು ಮಾಡ್ತಿರ್ತಾರೆ, ತಿಕ್ಕತ್ತಿರ್ತಾರೆ. ಹಾಗಾಗಿ ತಿಕ್ಕ ಚಲೋ ಆಗಿರ್ತೈತಿ. ತಿಕ್ಕೋದು ಅವ್ರು ಇಲ್ಲಿ ಪುರಾಣ ನಡೆದೈತೆ ಅಂತ ನಾವು ಪ್ರಜ್ಞೆ ಇರಂಗಿಲ್ಲ ಅವ್ರಿಗೆ, ಪುರಾಣ ಸಂಬಂಧ ಇರಂಗಿಲ್ಲ ಅವ್ರಿಗೆ. ಅದು ಒಂದು ಮಂದಿ ಹಂಗೆ ಇರ್ತೈತೆ, ಅದು ಕುಂತ್ಕೊಂಡು ತಿಕ್ಕದ ನೋಡಿದ್ದ. ಅವತ್ತಿನ ಕಾಲದಾಗ ಭಾಳ ಚಲೋ ಇತ್ತು ಅನಿಸೈತೆ ನಮಗೆ. ಭಾಳ ನೆಮ್ಮದಿ ಇತ್ತು, ಆರಾಮಾಗಿ ಹೊಲ್ದಾಗ ದುಡಿತಿದ್ರು, ಆರಾಮ್ ಬರ್ತಿದ್ರು, ಮುಖ ತೊಗೊಂಡು ಆರಾಮ್ ಚಹಾ ಕುಡಿತಿದ್ರು. ಹೌದಲ್ರಿ, ಶಿಸ್ತಾಗಿ ಬೆಲ್ಲದ ಚಹಾ, ಮತ್ತು ಸಕ್ಕರೆ ಚಹಾ ಇದ್ದಿದ್ದಿಲ್ಲ ಅವಾಗ. ಶಿಸ್ತಾಗಿ ಬೆಲ್ಲದ ಚಹಾ ಕುಡಿತಿದ್ರು. ಚಹಾ ಕುಡೋದು ಭಾಳ ಏನು ಕುಡಿತಿದ್ದಿಲ್ಲ ರೀ ಅವಾಗ. ಒಂದು ಅರ್ಧ ಕಿತ್ಲಿ ಚಹಾ ಕುಡಿತಿದ್ರು. ಒಂದು ಅರ್ಧ ಕಿತ್ಲಿ ಚಹಾ ಕುಡಿದು ಆರಾಮಾಗಿ ಹೋಗಿ ಜೋಳ ತೊಗೊಂಡೋಗಿ ಬೀಸ್ಕೊಂಬಂದು ಆರಾಮ ನೊಚ್ಚು ಸುಂಟಿ ಮಾಡಿ ಹಾಲು ಮತ್ತು ಸಾಕಷ್ಟು ಎಲ್ಲರ ಮನ್ಯಾಗ ಐನು ಇರ್ತೈತೆ ಅವಾಗ. ಪ್ರತಿಯೊಬ್ಬರ ಮನ್ಯಾಗ ಒಂದು ಎಮ್ಮೆ ಆಕಳ ಹಿಂಗೆಲ್ಲ ಕಟ್ಕೊಂಡು ಆರಾಮ ಶಿಸ್ತಾಗಿ ಐನೇ ಊಟ ಮಾಡ್ತಿದ್ರು. ಎಲ್ಲ ಚಲೋ ಹೊತ್ನಾಗ ಆರೋಗ್ಯವಾಗಿದ್ರು. ಈಗ ಹಂಗಲ್ರಿ, ಈಗ ಆರೋಗ್ಯ ಅನ್ನೋದಾಗ ಕಳ್ಕೊಂಬಿಟ್ಟೈತಿ ಮಂದಿ. ಆರೋಗ್ಯ ಅನ್ನೋದಾಗ ಕಳ್ಕೊಂಬಿಟ್ಟೈತಿ. ಯಾಕಂತ ತಿಳ್ಕೊಂಡು ನೀವು ಪ್ಲಾಟ್ ಮಾಡಕತ್ತೀರ, ನಿಂತು 24 ತಾಸು ನಿಂತು ಕಾಲ ಮೊಣಕಾಲೆಲ್ಲ ಏನಾಗ್ಯಾವ. ಬರೋದಂಥ ದಿನಮಾನದಲ್ಲ 60 ವರ್ಷ ಅನ್ನೋದ್ರಾಗ ನಿಮಗೆ ಏನಾಕೈತೆ, ಎಲ್ಲರೂ ಏನಾಕೈತೆ ಒಂದು 4 ಬಡಿಗೆ ಹಿಡ್ಕೊಂಡು ಹಿಂಗೆ ಹೋಗ್ಬೇಕು, ಕಡ್ಡುಣಿಯಾಗಿರ್ತಾವೆ ಕಾಲು. ಅವಾಗ ಹಂಗಿತ್ತು, ಭಾಳ ಸೂಕ್ಷ್ಮವಾಗಿ. ಅವಾಗ ಚಲೋ ಇತ್ತು, ನೆಮ್ಮದಿ ಜೀವನ ಇತ್ತು, ಆರಾಮಾಗಿತ್ತು, ಅವು ಯಾವ ತೊಂದರೆ ಇರಲಿಲ್ಲ. ಹಂಗಾಗಿ ಏನಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ಶರಣರು ಭಾಳ ಜನರಿಗೆ ಬಂದು ಉಣಿಸಿ ಕಳಿಸ್ತಿದ್ರು. ಮತ್ತು ಬಿಸಕಲ್ಲೊಳಗೆ ಹಿಂಗೆ ಮುಕ್ಕು ಆಗ್ತಿದ್ಲಂತ, ಹಾಕಿ ಅಂತಿದ್ದು ಹೆಣ್ಮಗಳು ಅಂತಿದ್ಲಂತ. ಏನಂತ, ಕಲ್ಯಾಣದ ಬಸವಣ್ಣ ನಮ್ಮನೆಗೆ ಬಾರಣ್ಣ, ನಿನಗೆ ಹೋಳಿಗೆ ಮಾಡಿ ಉಣಿಸೇನ ಅಂತಿದ್ಲಂತ. ಹಿಂಗೆ ಅಂತಿದ್ಲಂತ. ಹಿಂಗೆ ಮುಕ್ಕು ಹಾಕಿ ಬರ್ರ ಬೀಸ್ತಿದ್ಲಂತ. ದಿನ ಹಿಂಗೆ ಜೋಳ ಬೀಸ್ಬೇಕಾದ್ರೆ ಹಿಂಗೆ ಅಂತಿದ್ಲಂತ. ಜೋಳ ಮುಕ್ಕು ಹಾಕಂತ ಹಿಂಗೆ ಬೀಸೋಕ್ಕಂತ ಬೀಸ್ ಹಿಂಗೆ ಹಾಕ್ತಿದ್ಲು, ಜೋಳ ಹಾಕ್ತಿದ್ಲು, ಹಿಂಗೆ ಬೀಸಿದ್ಲು, ಹಿಂಗೆ ಅಂತಿದ್ಲಂತ. ಏನಂತ, ಕಲ್ಯಾಣದ ಬಸವಣ್ಣ ನಮ್ಮ ಮನೆಗೆ ಬಾರಣ್ಣ, ನಿನಗೆ ಹೋಳಿಗೆ ಮಾಡಿ ಹುಣಸೇನ ಹಿಂಗೆ ಅಂತಿದ್ಲು. ಇದನ್ನು ಕೇಳಿ ಒಬ್ಬ ಏನಂದ, ಪಾಪ ಎಷ್ಟು ಭಕ್ತಿ ನಾನು ಅನ್ನಕತ್ತಾಳ, ನಾನಾರು ಹೋಗಿ ಪಾಪ ಹೋಗಿ ಬರ್ಬೇಕು ಇವತ್ತಂತ ತಿಳ್ಕೊಂಡು ಒಂದು ಭವತೀ ಭಿಕ್ಷಾ ಅಂದೆ ಅಂದಂತ. ಭವತೀ ಭಿಕ್ಷಾ ಎಂದೆ ಅಂದ ಬಳಿಕ ಹೆಣ್ಮಗಳು, ಯಾರಪ್ಪ ನೀನು? ಯವ್ವ, ನಾ ಕಲ್ಯಾಣದಿಂದ ಬಂದೀನಿ, ನೀನು ಪದ ಕೇಳಿ ನನಗೆ ಭಾಳ ಆನಂದ ಆಯ್ತು ಯವ್ವ, ನೀನು ಪದ ಹಾಡಿದ್ದು ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತಿ, ಅದಕ್ಕೆ ಕಲ್ಯಾಣದಿಂದ ಬಂದೀನಿ, ಕಲ್ಯಾಣದಿಂದ ಬಸವಣ್ಣ ಬಂದ್ರೆ ಹೋಳಿಗೆ ಮಾಡಿ ಉಣಿಸ್ತು ಅಂತ ತಿಳ್ಕೊಂಡಿದ್ದೀವ, ಅದಕ್ಕೆ ಹೋಳಿಗೆ ಮಾಡಿ ಉಣಿಸು ಅಂತ ತಿಳ್ಕೊಂಡು. ಆ ಹೆಣ್ಮಗಳಂದು ಹೀಟು ತುಂಬ್ಕೊಂಡು, ಯಪ್ಪ ನಾನು ಆಡಿ ನನ್ನ ಚಟಕ್ಕೆ ನೀನು ನಡಿ ನಿನ್ನ ಮಠಕ್ಕೆ ಅಲ್ಲಾಕಿ. ಏನು ಮಾಡೋದು? ಇದು ಹುಣಿಸುವಂಥ ಭಕ್ತಿ ಅಲ್ಲ, ಬರೀ ಹಾಡೋದು ಮಾಡ್ತೀವಿ ಅಷ್ಟೇ, ಹುಣಿಸೋಕ್ಕಾಗಂಗಿಲ್ಲ. ಹಾಗಲ್ಲಿ ಏನಂತ ತಿಳ್ಕೊಂಡಂದ್ರೆ